ನಮಸ್ತೆ ಸ್ನೇಹಿತರೆ, ಇವತ್ತು ನಾವು TET 2023ರ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡುವ. 2023ರ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲೀಷನ್ನು ನೋಡಿಕೊಳ್ಳುವ. ಇಂಗ್ಲೀಷ್ನಲ್ಲಿ ಬಂದಿರುವಂಥ ಬೋಧನಾಶಾಸ್ತ್ರವನ್ನು ತಿಳ್ಕೊಳ್ಳುವ. ಬೋಧನಾಶಾಸ್ತ್ರದಲ್ಲಿ ಯಾವುದು ಬಂದಿದೆ ಅಂತ ಆರಂಭದಿಂದ ನಿಮಗೆ ಪ್ರಶ್ನೆಗಳು 31ರಿಂದ 38 ಗದ್ಯ ಭಾಗಕ್ಕೆ ಉತ್ತರವನ್ನು ಬರೀಲಿಕ್ಕೆ ಪ್ರಶ್ನೆಯಲ್ಲಿಯೇ ಉತ್ತರಗಳನ್ನು ಹುಡುಕ್ತಾ ನಾವು ಹೋಗಬೇಕಾಗ್ತದೆ. ಪದ್ಯ ಕೂಡ ಹಾಗೆ, ಅದು 39ರಿಂದ 45ರ ತನಕ ಪದ್ಯದ ಭಾಗವೇ ಇದೆ. ನಂತರ ಬರುವಂಥದ್ದು ಗ್ರಾಮರ್ ಮತ್ತು ಬೋಧನಾಶಾಸ್ತ್ರ. ಇಲ್ಲಿ ಯಾವ ರೀತಿ ಉತ್ತರಗಳು ಬಂದಿದೆ ಅಂತ ನೋಡ್ತಾ ಹೋಗುವ. ಸ್ಫೂರ್ತಿ ವಾಸ್ ಪ್ಲಾಂಟಿಂಗ್ ಎ ಸ್ಯಾಪ್ಲಿಂಗ್. ಪ್ಯಾಸಿವ್ ಫಾರ್ಮ್ ಆಫ್ ಅಬೌವ್ ಸೆಂಟೆನ್ಸ್. ಪ್ಯಾಸಿವ್ ಅನ್ನು ಮಾಡಬೇಕು, ಅದಕ್ಕೆ ಉತ್ತರ ಎ ಸ್ಯಾಪ್ಲಿಂಗ್ ವಾಸ್ ಬೀಯಿಂಗ್ ಪ್ಲಾಂಟೆಡ್ ಬೈ ಸ್ಫೂರ್ತಿ. ವಾಸ್ ಅಂತ ಕೊಟ್ಟಿದ್ದಾರಲ್ವ, ಅದನ್ನು ಎ ಸ್ಯಾಪ್ಲಿಂಗ್ ವಾಸ್ ಬೀಯಿಂಗ್ ಪ್ಲಾಂಟೆಡ್ ಬೈ ಸ್ಫೂರ್ತಿ ಅಂತ ಮಾಡ್ಕೊಳ್ಬೇಕು. ಇಂಗ್ಲೀಷ್ ಗ್ರಾಮರ್ ಚೆನ್ನಾಗಿ ಗೊತ್ತಿರೋರು ಅದನ್ನು ನೋಡ್ಕೊಳ್ತಾ ಹೋಗಿ. ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗ್ತದೆ ಅಂತದವರು ಬೋಧನಾಶಾಸ್ತ್ರದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಗ್ರಾಮರ್ಗೆ ಕೆಲವೊಂದನ್ನಷ್ಟು ಓದ್ಕೊಳ್ಳಿ. 47ನೆಯ ಪ್ರಶ್ನೆ, ಅದಿತಿ ಥ್ರೂ ಡ್ಯಾಶ್ ₹1 ಕಾಯಿನ್ ಇಂಟು ಡ್ಯಾಶ್ ರಿವರ್ ಕೃಷ್ಣ. ಅಲ್ಲಿಗೆ ಸೂಟ್ ಆಗುವಂತಹ ವರ್ಡನ್ನು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ಅದಿತಿ ಥ್ರೂ ₹1 ಕಾಯಿನ್, ಯಾಕಂದರೆ ಓ ಬಂದಿದೆ. ಓ ಅಂತ ಬಂದಾಗ ಅಲ್ಲಿ ಓವಲ್ಸ್ ಅಂತ ಬಂದಾಗ AEIOU ಎನ್ನುವಂಥ AEIOU ಎನ್ನುವಂತಹ 5 ವರ್ಡ್ ಆರಂಭದಲ್ಲಿ ಬಂದರೆ ಆವಾಗ ನಾವು ಏನು ಹಾಕಬೇಕು? ಎ ಎನ್ನುವಂಥ ಓವಲ್ಸ್ ಬಂದರೆ The Aditi threw a ₹1 coin into the river ಬರ್ತದೆ. ಆ್ಯಂಡ್ ₹1 ಕಾಯಿನ್ ದ ರಿವರ್ ಎನ್ನುವಂಥದ್ದು ಕೂಡ ಆನ್ಸರ್ ಇರ್ಬೋದು. ಅದರಲ್ಲಿ ಕನ್ಫ್ಯೂಸ್ ಇದೆ. 48ನೆಯ ಪ್ರಶ್ನೆ, ದ ಬ್ರಿಡ್ಜ್ ವಾಸ್ ಬಿಲ್ಟ್ ಡ್ಯಾಶ್ ದ ರಿವರ್. ಬ್ರಿಡ್ಜ್ ವಾಸ್ ಬಿಲ್ಡ್ ಅಕ್ರಾಸ್ ದ ರಿವರ್ ಎನ್ನುವಂಥದ್ದು, ಆ ರಿವರ್ನ ಮೇಲೆ ಬ್ರಿಡ್ಜನ್ನು ಬಿಲ್ಡ್ ಮಾಡಿರ್ತಾರೆ. ಅಕ್ರಾಸ್ ದ ರಿವರ್ ಆಗಿರುತ್ತೆ. 49ನೇ ಪ್ರಶ್ನೆ, ಇಫ್ ಶಿ ಹ್ಯಾಡ್ ರಿಟರ್ನ್ ಹೋಮ್ ಅರ್ಲಿಯರ್ ಐ ಡ್ಯಾಶ್ ಮೆಟ್ ಹರ್. ಐ ವಿಲ್ ಹ್ಯಾವ್ ಬರುವುದಿಲ್ಲ. ಐ ವುಡ್ ಹ್ಯಾವ್ ಮೆಟ್ ಹರ್. ಇನ್ನು 50ನೇ ಪ್ರಶ್ನೆ, ಇಟ್ ಈಸ್ ಅ ಇಯರ್ ಸಿನ್ಸ್ ಐ ಡ್ಯಾಶ್ ಹಿಮ್, ಹಿ ಹ್ಯಾಸ್ ಡ್ಯಾಶ್ ಹಿಸ್ ಬೆಸ್ಟ್ ಡೇ. It is year since I saw him. He has seen his best day. ಇನ್ನು 51ರಿಂದ 60ರ ತನಕ ಬಂದಿರುವಂತಹ ಪ್ರಶ್ನೆಗಳು ಬೋಧನಾಶಾಸ್ತ್ರಗಳಿಂದ ಬಂದಿರ್ತದೆ. 51ನೆಯ ಪ್ರಶ್ನೆ, ಟೀಚರ್ ಯೂಸ್ ಆನ್ಲೈನ್ ಆಡಿಯೋ ಡಿಕ್ಷನರಿ ಇನ್ ದ ಕ್ಲಾಸ್ ರೂಮ್ ಟು ಟೀಚ್. ಇಲ್ಲಿ ಅವರು ಆಡಿಯೋ ಕೇಳುವಂಥದ್ದು, ಇಲ್ಲಿ ವಿಡಿಯೋ ಇಲ್ಲ, ಬರೀ ಕೇಳುವಂಥದ್ದು. ಆವಾಗ ನಾವು ಇಲ್ಲಿ ಏನನ್ನು ಯೂಸ್ ಮಾಡುವಂಥದ್ದು? ಸ್ಪೆಲ್ಲಿಂಗ್ ಆಫ್ ದ ವರ್ಡ್ ಅಲ್ಲ, ಮೀನಿಂಗ್ ಆಫ್ ದ ವರ್ಡ್ ಅಲ್ಲ, ವರ್ಡ್ ಆರ್ಡರ್ ಅಲ್ಲ, ಅದು ಪ್ರೊನೌನ್ಸಿಯೇಷನ್. ಅಲ್ಲಿ ಬರುವಂತಹ ಪ್ರೊನೌನ್ಸಿಯೇಷನನ್ನು ಆಡಿಯೋ ಮೂಲಕ ಆ ಒಂದು ತಿಳ್ಕೊಳ್ಳುವಂಥದ್ದು, ಪ್ರೊನೌನ್ಸಿಯೇಷನ್ ಆಫ್ ದ ವರ್ಡ್. 52ನೇ ಪ್ರಶ್ನೆ, ದ ಫುಲ್ ಫಾರ್ಮ್ ಆಫ್ STH ಅಂತ ಬಂದಿದೆ. ಫೌಂಡ್ ಇನ್ ದ ಡಿಕ್ಷನರಿಯಲ್ಲಿ ಕೆಲವೊಂದು ವರ್ಡ್ಗೆ, ಹೆಚ್ಚಿನ ವರ್ಡಿಗೆ ಏನು ಮಾಡ್ತಾರೆ ಅವರು? ಶಾರ್ಟ್ ಫಾರ್ಮನ್ನು ಕೊಟ್ಟಿರ್ತಾರೆ. ನಮಗೆ ಅಲ್ಲಿ ಎಸ್ ಬಂದಿದೆ, ಮಿಡ್ಲಲ್ಲಿ T ಬಂದಿದೆ, ಕೊನೆಯದಾಗಿ ಒಂದು ಅಥವಾ H ಬಂದಿದೆ. ಯಾವುದು ಬರ್ತದೆ? STH ಬಂದಿರುವಂತಹದ್ದೇ ಉತ್ತರ ಇರಬೇಕು. ಅದರಲ್ಲಿ ಸಮಥಿಂಗ್ ಎನ್ನುವಂಥದ್ದು ಬಂದಿರ್ತದೆ ನೋಡಿ, ಡಿಕ್ಷನರಿಯ ವರ್ಡ್ ಅದು. ಅದೆಲ್ಲ ಕೂಡ ಕೆಲವೊಂದು ನಾವು ನಮ್ಮ ಒಂದು ಯೋಚನಾ ಶಕ್ತಿನ ತಿಳ್ಕೊಳ್ಬೇಕಾಗ್ತದೆ. 53ನೆಯ ಪ್ರಶ್ನೆ, co-ord in it is an entry found in a dictionary of the word coordinate. The underline entry is ಏನು ಅಂತ ಕೇಳ್ತಾ ಇದ್ದಾರೆ. ಅದು ನಾವು ಹೇಳುವಂಥದ್ದು ಪ್ರೊನೌನ್ಸಿಯೇಷನ್ ಇನ್ಕ್ಲೂಡಿಂಗ್ ಸಿಲೆಬಲ್ ಸ್ಟ್ರೆಸ್. ಅದು ಪ್ರೊನೌನ್ಸಿಯೇಷನ್ ಇನ್ಕ್ಲೂಡ್ ಎಂಟ್ರಿ ಫೌಂಡ್ ಇನ್ ದ ಡಿಕ್ಷನರಿ ಫ್ರಮ್ ದ ವರ್ಡ್ ಕೋಆರ್ಡಿನೇಟ್. ಆಡ್ ಇನ್ ಏಟ್ ಅಂತ ಬರ್ತದಲ್ಲ, ಅದು ನಾವು ಪ್ರೊನೌನ್ಸಿಯೇಷನನ್ನು ಸರಿ ಮಾಡಲಿಕ್ಕೆ ಆ ರೀತಿಯಾಗಿ ಹೇಳುವಂಥದ್ದು. 54ನೇ ಪ್ರಶ್ನೆ, ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಫೆಸಿಲಿಟೇಟಿಂಗ್ ದ
ಫೋರ್ಸ್ ಲೆಸನ್ ಬೈ ದ ಟೀಚರ್ ಈಸ್, ಮೊದಲಿಗೆ ಮಕ್ಕಳನ್ನು ಎಂಗೇಜ್ ಮಾಡಬೇಕು. ಈಗ ಪಾಠ ಮಾಡಲಿಕ್ಕೆ ಆರಂಭ ಮಾಡುವ ಮೊದಲು ಮಕ್ಕಳನ್ನು ಎಂಗೇಜ್ ಮಾಡಬೇಕು. ಅದಾದ ನಂತರ ನಮಗೆ ಯಾವ ವಿಷಯ ಇದೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಅವರಿಗೆ ಹೇಳಿದ ನಂತರ ಆ ಒಂದು ವಿಚಾರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಮಾಡಿದ ನಂತರ ಇನ್ನಷ್ಟು ಎಕ್ಸ್ಪಾಂಡ್ ಆಗಿ ಅವರಿಗೆ ತಿಳಿಸ್ಕೊಡ್ಬೇಕು. ಕೊನೆಯದಾಗಿ ಮೌಲ್ಯಮಾಪನವನ್ನು ಮಾಡುವಂಥದ್ದು. ಕೊನೆಯದಾಗಿ ಮೌಲ್ಯಮಾಪನ ನೆನಪಿಟ್ಕೊಳ್ಳಿ. ಆರಂಭದಲ್ಲಿ ಎಂಗೇಜ್ ಮಾಡಬೇಕು, ನಂತರ ಎಕ್ಸ್ಪ್ಲೋರ್ ಮಾಡಬೇಕು, ಮತ್ತು ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪಾಂಡ್ ಮಾಡಿದ ನಂತರ ಇವ್ಯಾಲ್ಯುಯೇಟ್ ಮಾಡಬೇಕು. 55ನೇ ಪ್ರಶ್ನೆ, ಇಫೆಕ್ಟಿವ್ ಕಮ್ಯುನಿಕೇಷನ್ ಇನ್ವಾಲ್ವ್. ಒಂದು ಕಮ್ಯುನಿಕೇಷನ್, ಒಂದು ಮಾತುಗಾರಿಕೆ ಇಫೆಕ್ಟಿವ್ ಆಗಿರಬೇಕಾದ್ರೆ ಏನು ಬೇಕು? ಅಲ್ಲಿ ಅಪ್ರೋಪ್ರಿಯೇಟ್ ಯೂಸ್ ಆಫ್ ವಾಯ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್. ಒಂದು ಮಾತನಾಡುವಿಕೆ ಸರಿಯಾಗಿ ಇರಬೇಕು, ಇಫೆಕ್ಟಿವ್ ಆಗಿರಬೇಕು ಅಂತ ಹೇಳಿದರೆ ಅಲ್ಲಿ ಅಪ್ರೋಪ್ರಿಯೇಟ್ ಯೂಸ್ ಆಫ್ ವಾಯ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಸರಿಯಾಗಿರಬೇಕು. 56ನೇ ಪ್ರಶ್ನೆ, ದ ಸ್ಟಡಿ ಆಫ್ ಸ್ಪೀಚ್ ಸೌಂಡ್. ಇಲ್ಲಿ ಸ್ಪೀಚ್ ಸೌಂಡ್ ಎನ್ನುವಂಥದ್ದು, ಸ್ಪೀಚ್ ಅಂದರೆ ಫೋನಿಮ್, ಸೌಂಡ್ ಎನ್ನುವಂಥದ್ದು ಫೊನೆಟಿಕ್. ಅಂದರೆ ಇಲ್ಲಿ ಸ್ಪೀಚ್ ಸೌಂಡ್ ಅಂತ ಹೇಳಿದರು, ಫೊನೆಟಿಕ್ಕಿಗೆ ಆನ್ಸರ್ ಆಗ್ತದೆ. 57ನೇ ಪ್ರಶ್ನೆ, ವೆನ್ ದ ಎಬಿಲಿಟಿ ಆಫ್ ದ ಸ್ಟೂಡೆಂಟ್ ಟು ಬಿ ಬ್ರೀಫ್ ಇನ್ ರೈಟಿಂಗ್ ಈಸ್ ಎನ್ಹ್ಯಾನ್ಸ್, ದೆನ್ ಹಿ ಹ್ಯಾಸ್ ಅಟೈನ್ಡ್ ದ ಸ್ಕಿಲ್ ಆಫ್. ಬ್ರೀಫಾಗಿ ಬರೀಲಿಕ್ಕೆ ಹೇಳುವಂಥದ್ದು ಅದು ಯಾವುದಕ್ಕೆ? ಸಮ್ಮರೈಸ್ ಮಾಡಲಿಕ್ಕೆ ಬ್ರೀಫಾಗಿ ಬರೀಲಿಕ್ಕೆ ಹೇಳುವಂಥದ್ದು. 58ನೆಯ ಪ್ರಶ್ನೆ, ಪ್ರಾಕ್ಟೀಸ್ ಆಫ್ ಮಿನಿಮಲ್ ಪೇರ್. ಆ ಒಂದು ಪೇರನ್ನು ಬಿನ್ ಮತ್ತು ಬೀನ್ ಈಸ್ ಯೂಸ್ ಟು ಡೆವಲಪ್ ದ ಡ್ಯಾಶ್ ಸ್ಕಿಲ್. ಅಲ್ಲಿ ನಾವು ಯಾವುದನ್ನು ಕಲಿಯುವಂಥದ್ದು? ಇದು ಯಾವ ಸ್ಕಿಲ್? ಇದು ಮೊದಲಿಗೆ ಲಿಸನ್ ಮಾಡಬೇಕು. ಬೀನ್ ಎನ್ನುವಂಥ ಒಂದು ಲಿಸನ್ ಮಾಡಿ ನಂತರ ಸ್ಪೀಕ್ ಮಾಡುವಂಥದ್ದು. ಲಿಸನ್ ಮಾಡಬೇಕು, ನಂತರ ಸ್ಪೀಕ್ ಮಾಡುವಂಥ ಸ್ಕಿಲ್ ಬರ್ತದೆ. ಅಂದರೆ ಇಲ್ಲಿ ಅದು ಯಾವುದು? ಲಿಸನ್ ಮತ್ತು ಸ್ಪೀಕಿಂಗ್ ಸ್ಕಿಲ್. ಮತ್ತೊಂದು ಯಾವುದು ಬರ್ತದೆ ಅಂತ ಹೇಳಿದರೆ ಸ್ಪೀಕಿಂಗ್ ಆ್ಯಂಡ್ ರೀಡಿಂಗ್. ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಒಂದು, ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್. ಲಿಸ್ನಿಂಗ್ ಮತ್ತು ರೀಡಿಂಗ್ ಒಂದು ಸ್ಕಿಲ್ಲಲ್ಲಿ, ಲಿಸ್ನಿಂಗ್ ಮತ್ತು ರೀಡಿಂಗ್. ಮತ್ತೊಂದು ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಅಂತ ಬರುವಂಥದ್ದು ಅದು ಡೈರೆಕ್ಟ್ ಮೆಥಡ್, ಪ್ರೊಡಕ್ಟಿವ್ ಮೆಥಡ್, ಆಮೇಲೆ ಎಕ್ಸ್ಪ್ಲೋರ್ ಮಾಡುವಂಥ ಮೆಥಡ್, ಅದೆಲ್ಲ ನಮಗೆ ಸ್ಪೀಕಿಂಗ್ ಮತ್ತು ರೈಟಿಂಗಿಗೆ ಬರ್ತದೆ. ಲಿಸನ್ ಮತ್ತು ಸ್ಪೀಕಿಂಗಲ್ಲಿ ಅಲ್ಲಿ ಏನೆಲ್ಲ ಬರ್ತದೆ ಅಂತ ಅದು ಇಂಡೈರೆಕ್ಟ್ ಮೆಥಡ್ ಆಗಿರ್ತದೆ. ಅಲ್ಲಿ ಅದು ರೆಸೆಪ್ಟಿವ್ ಮೆಥಡಿಗೆ ಹೋಗಿರ್ತದೆ. ಆಮೇಲೆ ಪ್ಯಾಸಿವ್ ಸ್ಕಿಲ್ಲಿಗೆ ಹೋಗುವಂಥ ರೆಸೆಪ್ಟಿವ್ ಸ್ಕಿಲ್, ಇಂಡೈರೆಕ್ಟ್ ಸ್ಕಿಲ್, ಪ್ಯಾಸಿವ್ ಸ್ಕಿಲ್ಲಿಗೆ ಲಿಸನ್ ಮತ್ತು ರೀಡಿಂಗ್ ಬರುವಂಥದ್ದು. ಲಿಸನ್ ಮತ್ತು ರೀಡಿಂಗ್. ಮತ್ತೊಂದು ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಅನ್ನು ಕೇಳಿದ್ದಾರೆ. ಆದರೆ ಇಲ್ಲಿ ಲಿಸನ್ ಮಾಡಿ ಸ್ಪೀಕಿಂಗ್, ಬಿನ್ ಎನ್ನುವಂಥದ್ದು. 59ನೇ ಪ್ರಶ್ನೆ, ದ ರೋಲ್ ಪ್ಲೇ ಆ್ಯಕ್ಟಿವಿಟೀಸ್ ಹೆಲ್ಪ್ಸ್ ಲರ್ನರ್ಸ್ ಟು ಡೆವಲಪ್. ಲರ್ನರ್ ಯಾವ ರೀತಿ ರೋಲ್ ಪ್ಲೇ ಮಾಡೋದ್ರಿಂದ ಯಾವುದು ತುಂಬಾ ಡೆವಲಪ್ ಆಗ್ತದೆ? ರೋಲ್ ಪ್ಲೇ ಮಾಡುವಂಥದ್ದು ಫ್ಲೂಯೆನ್ಸಿ ಇನ್ ಸ್ಪೀಕಿಂಗ್, ಕ್ಯಾಶುವಲ್ ಲಿಸ್ನಿಂಗ್, ಅಕ್ಯುರೇಸಿ ಇನ್ ರೈಟಿಂಗ್, ಲೆಕ್ಸಿಕಲ್ ಕಾಂಪಿಟೆನ್ಸ್. ಇದಕ್ಕೆ ಹೆಚ್ಚಿನ ಅಂಶ ಉತ್ತರ ಫ್ಲೂಯೆನ್ಸಿ ಇನ್ ಸ್ಪೀಕಿಂಗ್ ಇರಬೇಕು. ರೋಲ್ ಪ್ಲೇ ಮಾಡುವಂಥದ್ದು ಆ್ಯಕ್ಟಿವಿಟೀಸ್ ಒಂದು ನಾಟಕದ ರೀತಿಯಲ್ಲಿ ಮಾಡುವಂಥದ್ದು. ಇದರಲ್ಲಿ ಫ್ಲೂಯೆನ್ಸಿ ಇನ್ ಸ್ಪೀಕಿಂಗ್ ಇರಬೇಕು. 60ನೇ ಪ್ರಶ್ನೆ, ದ ಟೀಚರ್ ಕಂಡಕ್ಟರ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇನ್ ಕ್ಲಾಸ್ ರೂಮ್. ಇದು ಯಾಕೆ? ಥ್ರೂ ಔಟ್ ದ ಅಕಾಡೆಮಿಕ್ ಇಯರ್, ವರ್ಷದಲ್ಲಿ ನಡುವಲ್ಲಿ ಅಲ್ಲಿ ಕೆಲವೊಂದು ಇದು ಓರಲ್ ಆಗಿ ಮಾಡ್ತಾರೆ, ಟೆಸ್ಟ್ಗಳನ್ನೆಲ್ಲ ಮಾಡ್ತಾರೆ. ಇದು ಥ್ರೂ ಔಟ್ ದ ಅಕಾಡೆಮಿಕ್ ಇಯರ್ ಮಾಡ್ತಾನೆ ಇರ್ತಾರೆ. FA1, FA2, FA3, FA4 ಅಂತ ಫಾರ್ಮೇಟಿವ್ ಅಸೆಸ್ಮೆಂಟ್ ಮಾಡುವಂಥದ್ದು. ಇವಿಷ್ಟು ಇಂಗ್ಲೀಷ್ನಲ್ಲಿ ಬರುವಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ. ಇದು 2023ರ ಹಳೆಯ ಪ್ರಶ್ನೆ ಪತ್ರಿಕೆ TET. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.